Hello everyone, welcome to Colorful Kannada. ಸೊ ತುಂಬಾ ಜನ ನನಗೆ ಇಲ್ಲಿ ಕೇಳ್ತಾ ಇದ್ರಿ KCET ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಯಾವೆಲ್ಲ ಕ್ರೈಟೀರಿಯಾ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಹಾಗಾಗಿ ನೀವು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಪೆಷಲಿ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಕನ್ಸಿಡರ್ ಮಾಡಿ KCET ರ್ಯಾಂಕಿಂಗ್ ಅನ್ನ ಪಬ್ಲಿಷ್ ಮಾಡ್ತಾರೆ, ಹಾಗೆ ಯಾವೆಲ್ಲ ಕ್ಯಾಟಗರಿಯಲ್ಲಿ KCET ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ವಿಚಾರ ಅಂತ ಅಂದ್ರೆ ನಿಮಗೆ ಇದರಿಂದ ಖಂಡಿತ ಯೂಸ್ ಆಗುತ್ತೆ. ಬಿಕಾಸ್ ನೀವು ಯಾವ ಕೋರ್ಸ್ಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ ಅಲ್ವಾ, ಆ ಕೋರ್ಸ್ಗೆ ಹೋಗೋದಕ್ಕೆ ಯಾವ ಸಬ್ಜೆಕ್ಟ್ ಮೇಲೆ ನೀವು ಎಕ್ಸ್ಟ್ರಾ ಫೋಕಸ್ ಮಾಡಬೇಕಾಗುತ್ತೆ. ಇವಾಗ ಬೋರ್ಡ್ ಎಕ್ಸಾಮ್ ಏನೋ ಮುಗ್ದೋಗಿದೆ, ಬಟ್ ಮುಂದೆ ಬರುವಂತ KCET ಎಕ್ಸಾಮ್ ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಮೇಲೆ ಎಕ್ಸ್ಟ್ರಾ ಫೋಕಸ್ ಮಾಡಿದ್ರೆ ಯಾವ ಕೋರ್ಸ್ ಅನ್ನ ಈಸಿಯಾಗಿ ಪಡ್ಕೋಬಹುದು, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಅದಕ್ಕಿಂತ ಮೊದಲು ತಾವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡಿರಿ. ತುಂಬಾ ಜನ ನಾನು ನೋಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ತೀರಾ, ಬಟ್ ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದಿಲ್ಲ. ಹಾಗೆ ಮಾಡದೇ ಇದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಕೂಡ ನೀವು ಮತ್ತೆ ಸರ್ಚ್ ಮಾಡಬೇಕಾಗುತ್ತೆ, ನೋಟಿಫಿಕೇಶನ್ ಬರೋದಿಲ್ಲ. ಸೊ ದಯವಿಟ್ಟು ಯಾರು ಕೂಡ ಅಪ್ಡೇಟ್ಗಳನ್ನ ಮಿಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿಬಿಡಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡು ನನಗೋಸ್ಕರ ಅಲ್ಲ, ಬಿಕಾಸ್ ನೀವು ಲೈಕ್ ಮಾಡೋದ್ರಿಂದ ಪಾಪ ಯಾವುದೊಬ್ಬ ವಿದ್ಯಾರ್ಥಿಗೆ ರೆಕಮೆಂಡೇಶನ್ ವಿಡಿಯೋ ತಲುಪಬಹುದು. ಹಾಗೇನೆ ಅವನು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದಾಗ ಅಲ್ಲಿ ಸಿಗುವಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ನಾನು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕತ್ತಷ್ಟೇ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಕಂಟಿನ್ಯೂ ಮಾಡಬೇಡ. ನಿಮಗೆಲ್ಲ ಗೊತ್ತೇ ಇರ್ಬೋದು, ನಾರ್ಮಲ್ ಆಗಿ KCET ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ಹೇಳಿರೋ ಹಾಗೆ 50% ಬೋರ್ಡ್ ಮಾರ್ಕ್ಸ್ ಹಾಗೆ 50% CET ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಗಳನ್ನ ಪಬ್ಲಿಷ್ ಮಾಡ್ತಾರೆ. ಹಾಗೆ ಇಲ್ಲಿ ಯಾವುದೇ ಲಿಮಿಟ್ ಇಲ್ಲ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅಲ್ಲಿ ಒಂದು ಲಿಮಿಟ್ ಇದೆ, ಇಷ್ಟು ಮಾರ್ಕ್ಸ್ ಬಂದ್ರೆ ನೀವು ಪಾಸ್ ಆಗ್ತೀರಾ, ಅದಾದ್ಮೇಲೆ ನೀವು KCET ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ ಅಂತ. ಬಟ್ KCET ಅಲ್ಲಿ ಅಂದ್ರೆ 180 ಮಾರ್ಕ್ಸ್ ಇರುತ್ತಲ್ಲ, 240 ಮಾರ್ಕ್ಸ್ ಇರುತ್ತಲ್ಲ, ಫಿಸಿಕ್ಸ್ 60 ಮಾರ್ಕ್ಸ್, ಕೆಮಿಸ್ಟ್ರಿ 60 ಮಾರ್ಕ್ಸ್, ಆ 60 ಮಾರ್ಕ್ಸ್ ಅಲ್ಲಿ ನೀವು ಎಷ್ಟಾದ್ರೂ ಸ್ಕೋರ್ ಮಾಡಿ 0 ತೆಗೆದ್ರೂ ನಿಮಗೆ ಅಲ್ಲಿ ಕ್ವಾಲಿಫೈ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಬೋರ್ಡ್ ಅಲ್ಲಿ ಹಾಗಲ್ಲ, ನಿಮಗೆ ಬೋರ್ಡ್ ಅಲ್ಲಿ ಒಂದು ರೆಗ್ಯುಲೇಟೆಡ್ ಮಾರ್ಕ್ಸ್ ಇರುತ್ತೆ, ಅದನ್ನ ತಗೊಂಡ್ರೆ ಮಾತ್ರ ನೀವು ಪಾಸ್ ಆದ್ರಿ ಅಂತ ಅರ್ಥ. ಅಲ್ಲಿಂದ ನಿಮಗೆ KCET ಕನ್ಸಿಡರ್ ಮಾಡ್ತಾರೆ. ಆದ್ರೆ KCET ಅಲ್ಲಿ ಯಾವುದೇ ರೀತಿ ಆ ರೂಲ್ಸ್ ಇರೋದಿಲ್ಲ. ಇದು ಜಸ್ಟ್ ಒನ್ ಪಾಯಿಂಟ್. ಆದ್ರೆ ಇದಾದ್ಮೇಲೆ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಅಲ್ಲಿಗೂ ಬರ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ನ್ಯೂಸ್ ಶೇರ್ ಮಾಡಬೇಕಾಗಿತ್ತು. ನೀವು ಯಾರೆಲ್ಲ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದೀರಾ, ಇಂಜಿನಿಯರಿಂಗ್ಗೆ ಹೋಗ್ಬೇಕು ಅಂತ ಇದ್ದೀರಾ, ಅಥವಾ ಯಾರೆಲ್ಲ ಇಂಜಿನಿಯರಿಂಗ್ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ತುಂಬಾ ಜನಕ್ಕೆ ಇವಾಗ ಪ್ಲಾನಿಂಗ್ ಇಲ್ದೇನೆ ಇಂಜಿನಿಯರಿಂಗ್ ಅನ್ನು ಚೂಸ್ ಮಾಡ್ಕೊಂಡಿರ್ತೀರಾ, ಬೈ ನೆಸೆಸರಿ ಅಥವಾ ಬೈ ಚಾಯ್ಸ್. ನಿಮ್ಮ ರ್ಯಾಂಕ್ ಚೆನ್ನಾಗಿಲ್ವೋ ಅಥವಾ ನಿಮಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ 80% ಆಫ್ ದ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಅದಾದ್ಮೇಲೆ ಮುಂದೇನು ನಿಮ್ಮ ಕರಿಯರ್ ಹೇಗೆ, ಎಲ್ಲೋ ಒಂದು 5 ಲಕ್ಷ ಪ್ಯಾಕೇಜ್ ಅನ್ನ ತಗೋತೀರಾ ಕ್ಯಾಂಪಸ್ ಸೆಲೆಕ್ಷನ್ ಆಗಿ, ಉಳಿದವರೆಲ್ಲ 15,000 20,000 ಆ ಸ್ಯಾಲರಿಯಲ್ಲೇ ಸೆಟಲ್ ಆಗಬೇಕಾಗುತ್ತೆ. ಬಟ್ ಇಲ್ಲೊಂದು ಗೋಲ್ಡನ್ ಆಪರ್ಚುನಿಟಿ ಏನು ಅಂತ ಅಂದ್ರೆ, ಇಲ್ಲಿ ನಾನು ಕೊಟ್ಟಿರುವಂತಹ ಫ್ರೀ ವೆಬಿನಾರ್ ನೀವು ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು 4 ವರ್ಷ ಆದ್ಮೇಲೆ ನಿಮ್ಮ ಸ್ಟ್ರಕ್ಚರ್ ಹೇಗಿರುತ್ತೆ ಅಥವಾ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ 20 lakh ಪ್ಲಸ್ ಇಯರ್ಲಿ ಪ್ಯಾಕೇಜ್ ನೀವು ಪಡ್ಕೋಬಹುದು. ಅಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ ಈ ಒಂದು ವೆಬಿನಾರ್ ಅಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಫ್ರೀ ಆಗಿರುತ್ತೆ, ಇಟ್ಸ್ ಅ ಫ್ರೀ ವೆಬಿನಾರ್. ಅಲ್ಲಿ ನಿಮಗೆ ಟಾಪ್ IITians ನೀವು ಗೈಡ್ ಮಾಡ್ತಾರೆ, ಯಾವ ರೀತಿ ಆ ಒಂದು ಪ್ಯಾಕೇಜ್ ನೀವು ಸೆಕ್ಯೂರ್ ಮಾಡ್ಕೋಬಹುದು, ಹೇಗೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು, ಎಲ್ಲದನ್ನು ಹೇಳ್ಕೊಡ್ತಾರೆ. ಸೊ ಅದಾದ್ಮೇಲೆ ನಿಮ್ಮ ಫ್ಯೂಚರ್ ಚೆನ್ನಾಗೇ ಇರುತ್ತೆ. ವರ್ಷಕ್ಕೆ 20 lakh ಪ್ಯಾಕೇಜ್ ಅಂದ್ರೆ ಕಮ್ಮಿನಾ ಹೇಳಿ? ಒಂದ್ಸಲ ಹೋಗಿ ಟ್ರೈ ಮಾಡಿ, ಫ್ರೀ ಇರುತ್ತೆ, ಯಾವುದೇ ರೂಪಾಯಿ ಕಟ್ಟೋ ಅಂತ ಅಗತ್ಯನೇ ಇರೋದಿಲ್ಲ. ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ ಅನ್ನ, ಮಸ್ಟ್ ಟ್ರೈ. ಈಗ ವಾಪಸ್ ಟಾಪಿಕ್ಗೆ ಬರೋದಾದ್ರೆ, ಮೊದಲನೇದಾಗಿ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಬಗ್ಗೆ ಹೇಳಿದೆ. ಆದ್ರೆ ಈಗ ಆಕ್ಚುಯಲ್ ಆಗಿ ರ್ಯಾಂಕಿಂಗ್ ಪ್ರೊಸೀಜರ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲಾ ಕೋರ್ಸ್ಗಳಿಗೂ ಬೇರೆ ಬೇರೆ ರ್ಯಾಂಕಿಂಗ್ ಇರುತ್ತೆ. ಇದನ್ನ ಫ್ರೆಶರ್ಸ್ ಗಳು ಅರ್ಥ ಮಾಡ್ಕೊಳ್ಳಿ. ರಿಪೀಟರ್ಸ್ಗೆ ಗೊತ್ತಿರುತ್ತೆ, ಬಟ್ ಫ್ರೆಶರ್ಸ್ಗೆ ಐಡಿಯಾ ಇರೋದಿಲ್ಲ. ಎಲ್ಲದಕ್ಕೂ ಒಂದೇ ರ್ಯಾಂಕಿಂಗ್ ಇರುತ್ತೆ, ಅದಾದ್ಮೇಲೆ ಅದ್ರ ಮೇಲೆ ನಮಗೆ ಸೀಟ್ ಅನ್ನ ಕೊಡ್ತಾ ಹೋಗ್ತಾರೆ ಅಂತ ಅನ್ಕೊಂಡಿರ್ತೀರಾ. ಬಟ್ ಆಕ್ಚುಯಲ್ ಆಗಿ ಪ್ರೊಸೆಸ್ಸೇ ಬೇರೆ ತರ ಇರುತ್ತೆ. ಪ್ರತಿಯೊಂದು ಕೋರ್ಸ್, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗಿಗೆ ಬೇರೆ ರ್ಯಾಂಕಿಂಗ್ ಕನ್ಸಿಡರ್ ಮಾಡ್ತಾರೆ, ವೆಟರ್ನರಿಗೆ ಬೇರೆ ತರದ ರ್ಯಾಂಕಿಂಗ್ ಬರುತ್ತೆ, ಅಗ್ರಿಕಲ್ಚರ್ಗೆ ಬೇರೆ ತರದ ರ್ಯಾಂಕಿಂಗ್ ಬರುತ್ತೆ, B.Pharm, D.Pharm, ನ್ಯಾಚುರೋಪತಿ, ಯೋಗ ಎಲ್ಲದಕ್ಕೂ ಡಿಫರ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಡಿಫರ್ ಆಗುತ್ತೆ ಅದನ್ನ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಅಂತ ಬಂದ್ರೆ, ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ನಾರ್ಮಲ್ ಆಗಿ ಏನ್ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮತ್ತು ಅರ್ಹತಾ ಪರೀಕ್ಷೆಗಳಲ್ಲಿ. ಇದನ್ನೇನು ಜಾಸ್ತಿ ಓದೋದಕ್ಕೆ ಹೋಗೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೋರ್ಡ್ ಎಕ್ಸಾಮ್ ಅಲ್ಲಿ PCM, ನಾರ್ಮಲ್ ಆಗಿ PCM ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಇಂಜಿನಿಯರಿಂಗ್ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಕಾಮನ್ ಸೆನ್ಸ್ ಅಲ್ವಾ? ಬಯಾಲಜಿ ಇಲ್ಲಿ ಏನ್ ರೋಲ್ ಪ್ಲೇ ಮಾಡುತ್ತೆ ಹೇಳಿ ಇಂಜಿನಿಯರಿಂಗ್ ಅಲ್ಲಿ? ಏನೂ ಇಲ್ಲ. ಸೊ ಬಯಾಲಜಿನ ಇಲ್ಲಿ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಬಯಾಲಜಿ ತಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ PCMB ಸ್ಟೂಡೆಂಟ್ ಆಗಿದ್ರೆ ನೀವು ಬಯಾಲಜಿ ಪಾಸ್ ಆಗಿರ್ಬೇಕು, ಅದಂತೂ ಕಂಪಲ್ಸರಿ. ಪಾಸ್ ಆಗದೇ ನೀವು ಬಂದ್ಬಿಟ್ಟು ಇಲ್ಲಿ ರ್ಯಾಂಕಿಂಗ್ ಬೇಕು ಅಂತ ಅಂದ್ರೆ ಆಗೋದಿಲ್ಲ. ನೀವು ಬಯಾಲಜಿ ಕಂಪಲ್ಸರಿ ಪಾಸ್ ಆಗಿರ್ಲೇಬೇಕು. ಆದರೆ PCM ಮಾರ್ಕ್ಸ್ ಏನಿರುತ್ತೆ ಅದು ನಿಮಗೆ ರ್ಯಾಂಕಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ PCM ಮಾರ್ಕ್ಸ್ ಅನ್ನ ಬೋರ್ಡ್ PCM ಪ್ಲಸ್ CET PCM ಅನ್ನ ನಿಮಗೆ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. 50-50% ಎರಡಕ್ಕೂ ವೇಟೇಜ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಮತ್ತೊಂದು ಫ್ಯಾಕ್ಟರ್ ಏನು ಡಿಸೈಡ್ ಮಾಡುತ್ತೆ ನಿಮ್ಮ ರ್ಯಾಂಕಿಂಗ್ ಅಂತ ಅಂದ್ರೆ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್. ನೀವು ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅನ್ನ ಎಷ್ಟು ಚೆನ್ನಾಗಿ ತೆಗಿತೀರಾ, ಅದು ಬೋರ್ಡ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ CET ಅಲ್ಲಾದ್ರೂ ಆಗಿರ್ಬೋದು, ನೀವು ಮ್ಯಾಥ್ಸ್ ಎಷ್ಟು ಇಂಪ್ರೂವ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಅನ್ನ ಸೆಕ್ಯೂರ್ ಮಾಡ್ತೀರಾ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗಳು ರಿಸಲ್ಟ್ ಬಂದ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ನೋಡಿ, ನಮ್ದು PCM CET ಮಾರ್ಕ್ಸ್ ಏನಿದೆ ಅದು ನಂದು ಸೇಮ್ ಇದೆ, ನನ್ನ ಫ್ರೆಂಡ್ ಇಂದು ಸೇಮ್ ಇದೆ. ನಂದು ಇವಾಗ 110 ಬಂದಿದೆ, ಇವಾಗ 180 ಅಲ್ವಾ PCM ಅಂತ ಅಂದ್ರೆ 60+60+60
160, 180ಗೆ 110 ಬಂದಿದೆ, ನನ್ನ ಫ್ರೆಂಡಿಂದು 110 ಬಂದಿದೆ, ಆದರೆ ಅವನಿಗೆ ನನಗಿಂತ ಜಾಸ್ತಿ ರ್ಯಾಂಕಿಂಗ್ ಬಂದಿದೆ, ನಂದು ಕಡಿಮೆ ಇದೆ ರ್ಯಾಂಕಿಂಗ್. ಐ ಮೀನ್ ಅವ್ನು ಇವಾಗ 5000 ರ್ಯಾಂಕ್ ಬಂದಿದೆ, ನಂದು 6000 ಕೊಟ್ಟಿದ್ದಾರೆ, ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಇಲ್ಲಿ ಒಂದು ಫ್ಯಾಕ್ಟರ್ ಏನು ಮ್ಯಾಟರ್ ಆಗುತ್ತೆ ಅಂತ ಅಂದರೆ ಅದು ನಿಮ್ಮ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್. ಯಾರ್ದು ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಜಾಸ್ತಿ ಇರುತ್ತಲ್ಲ ಅವನಿಗೆ ಒಳ್ಳೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಕಮ್ಮಿ ಇದ್ರೆ ನಿನಗೆ ಕಡಿಮೆ ರ್ಯಾಂಕಿಂಗ್ ಬರೋದು. ಯಾಕೆ ಗೊತ್ತಾ, ಇಲ್ಲಿ ಒಂದು ಫ್ಯಾಕ್ಟರ್ ಏನು ಅಂತಂದ್ರೆ ಮ್ಯಾಥಮೆಟಿಕ್ಸ್ಗೆ ಡಬಲ್ ವೈಟೇಜ್ ಅನ್ನ ಕೊಡ್ತಾರೆ, 2x ಅಂದ್ರೆ ಡಬಲ್ ವೈಟೇಜ್ ಅನ್ನ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ನೀವು ಬೋರ್ಡ್ ಮಾರ್ಕ್ಸ್ ಇವಾಗ ಕನ್ಸಿಡರ್ ಮಾಡಿದ್ರೆ 100 ಅಲ್ವಾ, ಫಿಸಿಕ್ಸ್ 100 ಇರುತ್ತೆ, ಕೆಮಿಸ್ಟ್ರಿ 100 ಇರುತ್ತೆ, ಮ್ಯಾಥ್ಸ್ 100 ಇರುತ್ತೆ, 50% ತಗೋತಾರೆ ಅಂತ ಅಂದ್ರೆ ಹೇಗೆ ತಗೋತಾರೆ? ಈಗ ಫಿಸಿಕ್ಸ್ ಅಲ್ಲಿ ನೀವು 80 ಸ್ಕೋರ್ ಮಾಡಿದಿರಾ, ಕೆಮಿಸ್ಟ್ರಿಯಲ್ಲಿ 80 ಸ್ಕೋರ್ ಮಾಡಿದಿರಾ, ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು 100 ಸ್ಕೋರ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಅಂದ್ರೆ 80 + 80 + 2 times of 100 ಇದನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ನಿಮಗೆ ಟೋಟಲ್ ಆಗೋದು ಮತ್ತೆ 400ಗೆನೆ. ಅವಾಗ ಏನಾಗುತ್ತೆ ಅಂತ ಅಂದ್ರೆ 200 + 160 ಎಷ್ಟಾಯ್ತು? 360 ಆಗುತ್ತೆ. ಸಪೋಸ್ ಅದೇ ನಿಮ್ಮ ಫ್ರೆಂಡ್ ಏನಾದರೂ ಇವಾಗ ಈ ತರ ಅನ್ಕೊಳ್ಳಿ, ಅವನಿಗೆ ಇವಾಗ ಕೆಮಿಸ್ಟ್ರಿಯಲ್ಲಿ 90 ತೆಗ್ದೇನೆ ಅಂಡ್ ಫಿಸಿಕ್ಸಲ್ಲಿ 90 ತೆಗ್ದೇನೆ, ಬಟ್ ಮ್ಯಾಥ್ಸಲ್ಲಿ 80 ತೆಗೆದುಬಿಟ್ಟ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? 90 + 90 180 ಆಗುತ್ತೆ. ಬಟ್ ಮ್ಯಾಥ್ಸಲ್ಲಿ 2 times ಅಲ್ವಾ, 160 ಆಗುತ್ತೆ. ಸೊ 180 + 160 ಎಷ್ಟಾಯ್ತು? 340 ಆಯಿತು. ಈಗ ನಿಮ್ದು ಬೆಟರಾ ಒಂದು ಬೆಟರಾ? ಈ ರೀತಿ ಕನ್ಸಿಡರ್ ಆಗುತ್ತಲ್ವಾ? ಸೊ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ರೀತಿ ನಿಮಗೆ ರ್ಯಾಂಕಿಂಗ್ ಪಬ್ಲಿಷ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ರೆ ಬೇಗ ಹೋಗ್ತಾ ಹೋಗೋಣ. ಅಗ್ರಿಕಲ್ಚರ್ ಸೈನ್ಸಸ್ ರ್ಯಾಂಕಿಂಗ್. ಅಗ್ರಿಕಲ್ಚರಲ್ಲಿ ಸುಮಾರಷ್ಟು ಕೋರ್ಸಸ್ ಬರ್ತಾ ಹೋಗುತ್ತೆ. BSc ಅಗ್ರಿಕಲ್ಚರ್ ಬರುತ್ತೆ, ಫಾರೆಸ್ಟ್ರಿ ಬರುತ್ತೆ, ಫಿಶರೀಸ್ ಬರೋದಿಲ್ಲ, BSc ಸೆರಿಕಲ್ಚರ್ ಬರುತ್ತೆ, ಹಾರ್ಟಿಕಲ್ಚರ್ ಬರುತ್ತೆ, ಆ್ಯಂಡ್ ಕಮ್ಯುನಿಟಿ ಸೈನ್ಸ್ ಬರುತ್ತೆ. ತುಂಬ ಕೋರ್ಸಸ್ ಬರ್ತಾ ಹೋಗುತ್ತೆ. ಇಲ್ಲಿ ಓದ್ಕೋಬೋದು ನೀವೇನೇ ಅದನ್ನು. ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ 2 ಡಿಫ್ರೆಂಟ್ ಪ್ರೊಸೀಜರ್ ಇದೆ. ಮೊದಲನೇದು ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲದೆ ಇದ್ದಾಗ ಏನಾಗುತ್ತೆ? PCMB 50%, ಬೋರ್ಡ್ PCMB 50%. ಇದು ನೆನ್ಪಿಟ್ಕೊಳ್ಳಿ. ಅಗ್ರಿಕಲ್ಚರಿಗೆ ತುಂಬಾ ಜನ ಏನು ಇಲ್ಲಿ ಬ್ಲೈಂಡ್ ಥಾಟ್ ಅಲ್ಲಿ ಇರ್ತಾರೆ ಅಂತಂದ್ರೆ ಇಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಆಗೋದಿಲ್ಲ, ಅಗ್ರಿಕಲ್ಚರ್ ಅಲ್ವಾ, ಅಗ್ರಿಕಲ್ಚರಿಗೆ ಮ್ಯಾಥ್ಸ್ ಏನಕ್ಕೆ ಬೇಕು ಅಂತ CET ಅಲ್ಲಿ ಹೋಗ್ಬಿಟ್ಟು ಮ್ಯಾಥಮೆಟಿಕ್ಸ್ನ ಅಟೆಂಡೇ ಮಾಡೋದಿಲ್ಲ, ಹಂಗೆ ಬಂದ್ಬಿಡ್ತೀರಾ. ಆ ಕೆಲಸ ಮಾತ್ರ ಮಾಡಬೇಡಿ. ಇಟ್ಸ್ ಅ ಬಿಗ್ ಬ್ಲಂಡರ್. ನೀವು ಅಗ್ರಿಕಲ್ಚರ್ ಬೇಕು ಅಂತಿದ್ರೆ ಮ್ಯಾಥಮೆಟಿಕ್ಸ್ನ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕು. ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ತೀರಾ ಅಥವಾ ನೀವೇ ಹೇಳ್ತೀರಾ ಗೊತ್ತಿಲ್ಲ, ದಯವಿಟ್ಟು ಎಲ್ರಿಗೂ ಸ್ಟ್ರೆಸ್ ಮಾಡಿ ಹೇಳಿ, ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. PCMB 50% ತಗೋತಾರೆ. ಹಾಗೇನೆ CETದು PCMB, ಇಲ್ಲೂ ಕೂಡ PCMB ಕನ್ಸಿಡರ್ ಮಾಡ್ತಾರೆ. 4 ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ಇಲ್ಲಿ ಯಾವುದಕ್ಕೂ ಡಬಲ್ ವೇಟೇಜ್ ಇರೋದಿಲ್ಲ. ನಾರ್ಮಲ್ ಆಗಿ ಇಲ್ಲಿ 50%, ಇಲ್ಲೂ 50%. ಬಟ್ ಇಂಜಿನಿಯರಿಂಗಲ್ಲಿ ಮಾತ್ರ ನಿಮಗೆ ಮ್ಯಾಥಮೆಟಿಕ್ಸ್ನ ಡಬಲ್ ವೇಟೇಜ್ ಕೊಡ್ತಾರೆ. ಬಟ್ ಇಲ್ಲಿ ಯಾವುದಕ್ಕೂ ಡಬಲ್ ವೇಟೇಜ್ ಇರೋದಿಲ್ಲ. ಅರ್ಥ ಆಗಿದೆ ಅಲ್ವಾ? ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ ಕೇಸಿಗೆ ಬಂದರೆ, ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಸೊ ಯಾರೆಲ್ಲ ಇವಾಗ ಎಡಿಟ್ ಆಪ್ಷನ್ ಬಂದಿದ್ರೆ, ಎಡಿಟ್ ಆಪ್ಷನ್ ಇನ್ನೂ ಬಂದಿಲ್ಲ, ಬಂದಾಗ ನೀವಲ್ಲಿ ಅಗ್ರಿಕಲ್ಚರ್ ಕೋಟಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿಬಿಡಿ. ನಿಮ್ಮ ಹತ್ರ ಲ್ಯಾಂಡ್ ಇತ್ತು ಅಂತ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ತಂದೆ ಹೆಸರು ಲ್ಯಾಂಡ್ ಇದೆ, ಬಟ್ ನಾನು ಅಗ್ರಿಕಲ್ಚರ್ ಕೋಟಾ ಬೇಡ ಅಂತ ಬಿಟ್ಬಿಟ್ಟಿನಿ ಅಂತಂದ್ರೆ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಲ್ಯಾಂಡ್ ಇತ್ತು ಅಂತ ಅಂದ್ರೆ ಅಗ್ರಿಕಲ್ಚರ್ ಕೋಟಾ ಎಸ್ ಅಂತ ಕೊಟ್ಬಿಡಿ. ಓಕೆ, ಈಗ ನಾನು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಕ್ರೈಟೀರಿಯಾ ಬಂದ್ರೆ ಇಲ್ಲಿ ಏನಾಗುತ್ತೆ ಅಂತ ನೋಡ್ಬೋದು. ಕೃಷಿ ಕುಟುಂಬ ಅಭ್ಯರ್ಥಿಗಳ ಕೋಟಾದಡಿ ಕೃಷಿ ವಿಜ್ಞಾನ, ತೋಟಗಾರಿಕೆ ಕೋರ್ಸುಗಳ ಪ್ರವೇಶಕ್ಕೆ ಮೆರಿಟ್ ಪಟ್ಟಿಯನ್ನು ಅಭ್ಯರ್ಥಿಯು CET ಪರೀಕ್ಷೆಯ ಐಚ್ಛಿಕ ವಿಷಯಗಳಲ್ಲಿ CETಯಲ್ಲಿ 50% ತಗೋತಾರೆ. ಹಾಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ 50% ತಗೋತಾರೆ. ಇಲ್ಲಿ ನೆನಪಿರಲಿ, ನಿಮಗೆ ಬೋರ್ಡ್ ಮಾರ್ಕ್ಸ್ ಅನ್ನ ಕನ್ಸಿಡರೇ ಮಾಡ್ತಾ ಇಲ್ಲ ಇಲ್ಲೆಲ್ಲೂ. CET ಮತ್ತೆ ಪ್ರಾಕ್ಟಿಕಲ್ ಇವೆರಡನ್ನ ಸೇರಿಸ್ಬಿಟ್ಟು 50% ಕೊಡ್ತೀರಿ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ನೀವು ಬೋರ್ಡಲ್ಲಿ ಪಾಸ್ ಆಗಿದ್ರೆ ಸಾಕು. ಇಲ್ಲಿ ನೀವು CETಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ ಅಂತ ಅನ್ಕೊಳ್ಳಿ, PCMB ಈಕ್ವಲ್ ವೇಟೇಜ್ ಕೊಡ್ತಾರೆ. ಇಲ್ಲೂ ಕೂಡ ಇಲ್ಲಿ ಯಾವುದಕ್ಕೂ ಡಬಲ್ ವೇಟೇಜ್ ಇರೋದಿಲ್ಲ. PCMB 50%, ಹಾಗೆ ನಿಮ್ಮ ಪ್ರಾಕ್ಟಿಕಲ್ ಕೂಡ 50% ತಗೊಂಡು ನಿಮ್ಮ ಟೋಟಲ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಬಟ್ ನೆನಪಿರಲಿ, ಇದು ನಿಮ್ಮ 50% ಸೀಟ್ಸಿಗೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಅಂದ್ರೆ ಇದೊಂದು ಕೋಟಾ ಅಷ್ಟೇನೆ. ಆ ಒಂದು ಕೋಟಾದಿಂದ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಡಬಲ್ ಆಗುತ್ತೆ. ಬಿಟ್ರೆ ನಿಮಗೆ ಆ ಸೀಟ್ ಸಿಗುತ್ತೆ ಅನ್ನೋ ಕಂಪಲ್ಸರಿ ಇರೋದಿಲ್ಲ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ಬೇಕು ಅಷ್ಟೇ ಮೇನ್ಲಿ. ಈಗ ನೆಕ್ಸ್ಟ್ ಹೋಗ್ತಾ ಹೋಗೋಣ. ನೆಕ್ಸ್ಟ್ ಬಂದರೆ ಇಲ್ಲಿ ಪಶು ವೈದ್ಯಕೀಯ ಅಂದರೆ ವೆಟರ್ನರಿಗೆ ಬಂದರೆ, ವೆಟರ್ನರಿಯಲ್ಲಿ ನೋಡ್ಬೋದು ಕರ್ನಾಟಕದ 2ನೇ PUC ಇದೆಲ್ಲ ಬೇಡ. ನಿಮಗೆ ಡೈರೆಕ್ಟಾಗಿ ಒಂದು ಪ್ರೊಸೀಜರ್ ಕಡೆ ಬಂದುಬಿಟ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳಲ್ಲಿ ಪಡೆದಿರುವ ಒಟ್ಟು ಅಂಕಗಳನ್ನು ಆಧರಿಸಿ ರ್ಯಾಂಕ್ ಪ್ರಕಟಿಸಲಾಗುವುದು. ಇಲ್ಲಿ ಒಂದು ಗಮನ ಇರಲಿ, ವೆಟರ್ನರಿ ರ್ಯಾಂಕಿಂಗ್ ಅನ್ನು ಕೊಡಬೇಕಾದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಬೋರ್ಡ್ ಮಾರ್ಕ್ಸ್ ಅನ್ನು ಕನ್ಸಿಡರೇ ಮಾಡೋದಿಲ್ಲ. ಕಂಪ್ಲೀಟ್ ಆಗಿ ನೀವು CETಯಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರ ಅಲ್ವಾ, ದಟ್ ಮಾರ್ಕ್ಸ್ ಓನ್ಲಿ ಮ್ಯಾಟರ್ಸ್ ಹಿಯರ್. ಬೇರೆ ಯಾವುದು ಮ್ಯಾಟರ್ ಆಗೋದಿಲ್ಲ. ನೀವು CETಯಲ್ಲಿ PCBಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರಿ, ಇವಾಗ PCB ಅಂತ ಅಂದರೆ 180 ಅಲ್ವಾ, 60 + 60 + 60, 180ಗೆ ನೀವು 150 ತೆಗೆದ್ರಿ ಅಂತ ಅಂದರೆ ಆರಾಮಾಗಿ ವಿತಿನ್ 500 ರ್ಯಾಂಕ್ ಒಳಗಿರ್ತೀರಾ. 500 ಅಂತೂ ಕಷ್ಟ ಈ ಟೈಮಲ್ಲಿ ಇಲ್ಲ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ವಿತಿನ್ 700 ರ್ಯಾಂಕ್ ಒಳಗಂತೂ ಖಂಡಿತ ಇರ್ತೀರಾ ಜನರಲ್ ರ್ಯಾಂಕಿಂಗಲ್ಲೇ. ಇದರಲ್ಲಿ ಪ್ರಾಕ್ಟಿಕಲ್ ಕೂಡ ಮತ್ತೆ ಬರುತ್ತೆ. ಪ್ರಾಕ್ಟಿಕಲ್ ಬಂದಾಗ ಏನು ಮಾಡ್ತಾರೆ, ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಬಂದಾಗ 50% CET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ 50% ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ರ್ಯಾಂಕಿಂಗನ್ನು ಕೊಡ್ತಾರೆ. ಆದರೆ ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಅಂದರೆ ಇಲ್ಲಿ ನಿಮಗೆ PCB ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಗೇನ್ ಬಯಾಲಜಿಗೆ ಡಬಲ್ ಇಂಪಾರ್ಟೆನ್ಸನ್ನು ಕೊಡ್ತಾರೆ, 2x. ಆಸ್ ಲೈಕ್ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಲ್ಲಿ ಮ್ಯಾಥಮೆಟಿಕ್ಸ್ ಹೇಗೆ ಡಬಲ್ ವೇಟೇಜ್ ಕೊಡ್ತಾರಲ್ವಾ, ಹಾಗೆ ಇಲ್ಲಿ ವೆಟರ್ನರಿಯಲ್ಲಿ ಬಯಾಲಜಿಗೆ ಡಬಲ್ ವೇಟೇಜ್ ಕೊಡ್ತಾರೆ. ಇನ್ನೊಂದೇನು ಅಂತ ಅಂದರೆ
ವೆಟರ್ನರಿ ರ್ಯಾಂಕಿಂಗನ್ನು ಕೊಡಬೇಕಾದ್ರೆ ನಿಮಗೆ ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರೇ ಮಾಡೋದಿಲ್ಲ. ಬಟ್ ಮ್ಯಾಥಮೆಟಿಕ್ಸ್ ಅಂದರೆ ಇಂಜಿನಿಯರಿಂಗಲ್ಲಿ ನಿಮಗೆ ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಬಿ ಫಾರ್ಮ ಡಿ ಫಾರ್ಮ್ ಅದೆಲ್ಲ ಹೇಗೆ ಅಂತ ಅಂದರೆ PCB ಅಥವಾ PCM ಯಾವುದರಲ್ಲಿ ನಿಮಗೆ ಟೋಟಲ್ ಜಾಸ್ತಿ ಬರುತ್ತಲ್ವಾ, ಅಂದರೆ ಇವಾಗ ಆ್ಯಡ್ ಮಾಡ್ತಾರೆ, ಯಾವುದರಲ್ಲಿ ಟೋಟಲ್ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕಿಂಗನ್ನು ಕೊಡ್ತಾರೆ. ಇದು ನೆನಪಿರಲಿ. ಇದರಲ್ಲಿ ನಿಮಗೆ ಬೋತ್ ಅಂದರೆ CET ಮಾರ್ಕ್ಸನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಅಂದರೆ CET ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮಗೆ ಕೊಡ್ತಾರೆ. CETಯಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೆ, PCM ಜಾಸ್ತಿ ಬಂದಿರುತ್ತೆ ಅಥವಾ PCB ಜಾಸ್ತಿ ಬಂದಿರುತ್ತೆ, ಅದ್ರ ಮೇಲೆ ನೋಡ್ಬಿಟ್ಟು ಕೊಡ್ತಾರೆ ರ್ಯಾಂಕಿಂಗನ್ನು. ಇನ್ನು ಇದಾದ್ಮೇಲೆ ನೋಡ್ಬೋದು ಫಾರ್ಮಸಿ ಆಯಿತು, ಬಿ ಫಾರ್ಮ ಲ್ಯಾಟ್ರಲ್ ಇದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಫಾರ್ಮಾ ಡಿಗೂ ಕೂಡ ರೂಲ್ಸ್ ಇದೆ. ಇದು ಕೂಡ ಸೇಮ್ ಹಾಗೇನೆ PCM ಅಥವಾ PCB. ನೆಕ್ಸ್ಟ್ ಬಂದರೆ ನ್ಯಾಚುರೋಪತಿ ಆ್ಯಂಡ್ ಯೋಗ. ನೀವು ಇದನ್ನು ಕಾಮನ್ ಆಗಿ ನೋಡ್ತಿರ್ತೀರಾ. ಫಾರ್ಮಾ ಡಿ ಮತ್ತು ಫಾರ್ಮಾ ಬಿ ಫಾರ್ಮಾ ಎರಡಕ್ಕೂ ರ್ಯಾಂಕಿಂಗ್ ಸೇಮ್ ಇರುತ್ತೆ. ನೀವು CET ರಿಸಲ್ಟ್ ಶೀಟನ್ನು ಚೆಕ್ ಮಾಡ್ಕೊಳ್ಳಿ, ಎರಡಕ್ಕೂ ಸೇಮ್ ಟು ಸೇಮ್ ರ್ಯಾಂಕಿಂಗ್ ಇರುತ್ತೆ, ಏನೂ ಡಿಫರ್ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ಲಿ ನಿಮಗೆ ನ್ಯಾಚುರೋಪತಿ ಆ್ಯಂಡ್ ಯೋಗ. ನ್ಯಾಚುರೋಪತಿ ಆ್ಯಂಡ್ ಯೋಗ ಏನಂತ ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ PCB ವಿಷಯಗಳಲ್ಲಿ ಪಡೆದಿರುವ ಮತ್ತು ಅರ್ಹತಾ ಪರೀಕ್ಷೆಗಳಲ್ಲಿ PCB ವಿಷಯಗಳಲ್ಲಿ. ಅಂದರೆ ನಾರ್ಮಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಸೇಮ್ ವೆಟರ್ನರಿ ಥರನೇ, ಬಟ್ ವೆಟರ್ನರಿಯಲ್ಲಿ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ, ಇಲ್ಲಿ ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇದು CETದು, ಇದು ಬೋರ್ಡ್ ಮಾರ್ಕ್ಸ್ದು. ಎರಡಕ್ಕೂ 50% ವೇಟೇಜ್ ಈಕ್ವಲ್ ಆಗಿ ವೇಟೇಜ್ ಇರುತ್ತೆ. ಇಲ್ಲಿ ಯಾವುದೇ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದಿಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ಬಯಾಲಜಿ ಮಾರ್ಕ್ಸನ್ನು ಇಲ್ಲೂ ಕೂಡ ಡಬಲ್ ವೇಟೇಜ್ ತಗೋತಾರೆ. ಯಾವುದರಲ್ಲಿ ನಿಮಗೆ 3 ಸಬ್ಜೆಕ್ಟ್ ಬರುತ್ತಲ್ಲ ಅಂದರೆ ಇಂಪಾರ್ಟೆನ್ಸ್ಗೆ, ಅಲ್ಲಿ ನಿಮಗೆ ಆ ಒಂದು ಆಪ್ಷನಲ್ ಸಬ್ಜೆಕ್ಟನ್ನು ಡಬಲ್ ವೇಟೇಜ್ ತಗೋತಾರೆ. ಈಗ ಬಯಾಲಜಿ ಅಥವಾ ನ್ಯಾಚುರೋಪತಿ ಯೋಗ ಅಂತ ಬಂದರೆ ಅಲ್ಲಿ ಬಯಾಲಜಿ ಓರಿಯೆಂಟೆಡ್, ಹಾಗಾಗಿ ಬಯಾಲಜಿನ ಡಬಲ್ ವೇಟೇಜ್ ತಗೋತಾರೆ. ಅದೇ ಇಂಜಿನಿಯರಿಂಗ್ ಅಂತ ಬಂದರೆ ಮ್ಯಾಥಮೆಟಿಕ್ಸಲ್ಲಿ ಪ್ರೈಮರಿ ಇಂಪಾರ್ಟೆಂಟ್, ಹಾಗಾಗಿ ಮ್ಯಾಥಮೆಟಿಕ್ಸ್ಗೆ ಡಬಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನೀವು ಕರೆಕ್ಟಾಗಿ ನೀವು ಯಾವ ಕೋರ್ಸಿಗೆ ಹೋಗಬೇಕು ಅಂತ ಇದ್ದೀರಾ ಆ ಒಂದು ಕೋರ್ಸ್ಗೆ ತಕ್ಕ ಹಾಗೆ ಆ ಸಬ್ಜೆಕ್ಟ್ ಮೇಲೆ ಎಕ್ಸ್ಟ್ರಾ ಫೋಕಸನ್ನು ಮಾಡಿ ಜಾಸ್ತಿ ಮಾರ್ಕ್ಸ್ ತೆಗೆಯೋದಕ್ಕೆ ಪ್ರಯತ್ನ ಪಡಿ. ಸೊ ದಟ್ ನಿಮ್ಮ ರ್ಯಾಂಕಿಂಗ್ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ. ಇದನ್ನು ಯಾರು ಸ್ಟೂಡೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ, ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಂಡವ್ರು ಚೆನ್ನಾಗಿ ರ್ಯಾಂಕಿಂಗ್ ತೆಗಿತಾರೆ, ಅರ್ಥ ಮಾಡ್ಕೊಳ್ಳದೇ ಇರೋರು ರ್ಯಾಂಕಿಂಗ್ ಚೆನ್ನಾಗಿ ಬರೋದಿಲ್ಲ ಅಷ್ಟೇ. ಇದು ನಿಮಗೆ ತಿಳಿಸಿದ್ದೀನಿ. ಸೊ ಇದಿಷ್ಟು ವಿಡಿಯೋದಲ್ಲಿ ಇದಂಥ ಇನ್ಫಾರ್ಮೇಷನ್ ಆಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಮೊದಲೇ ನಿಮಗೆ ಇದನ್ನು ಹೇಳಿದ್ದೀನಿ, ಅಗ್ರಿಕಲ್ಚರ್ ಎಕ್ಸಾಮ್ ಅಂತ ಬಂದಾಗ ಅಂದರೆ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಬೇಕು, ನಾನು BSc ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಮ್ಯಾಥಮೆಟಿಕ್ಸ್ ಬರೆಯೋದಿಲ್ಲ ಅಂತ ಅನ್ಕೊಂಡು ಕೂರೋದಕ್ಕೆ ಹೋಗಲೇಬೇಡಿ. ಮ್ಯಾಥಮೆಟಿಕ್ಸ್ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿಕಲ್ಚರಿಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. PCMB 4 ಸಬ್ಜೆಕ್ಟನ್ನು ನೀವು CETಯಲ್ಲಿ ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ ಅಗ್ರಿಕಲ್ಚರಲ್ಲಿ ಎಲಿಜಿಬಲ್ ಆಗ್ತೀರಾ. ತುಂಬ ಜನ ಮಿಸ್ಟೇಕ್ಸ್ ಮಾಡ್ಕೊಂಡಿರ್ತಾರೆ. ಈ ಥರ ಅಗ್ರಿಕಲ್ಚರ್ ಬೇಕು ಅಂತ ಹೇಳಿರ್ತಾರೆ, ಮ್ಯಾಥಮೆಟಿಕ್ಸ್ ಅಲ್ವಾ ಯಾಕೆ ಬೇಕು ಬಿಟ್ಬೇಡ ಅಂತ ಅಂದ್ಬಿಟ್ಟು ಬರೀ PCB ಮಾತ್ರ ಅಟೆಂಡ್ ಮಾಡಿ ಬಂದಿರ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಮ್ಯಾಥಮೆಟಿಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಗೆಟ್ ಮ್ಯಾಥಮೆಟಿಕ್ಸ್ನ ನೀವು ಅಟೆಂಡ್ ಮಾಡಲೇಬೇಕು. ನೀವು ಇದನ್ನು ವಿಡಿಯೋ ಶೇರ್ ಮಾಡ್ತಿರೋ ಗೊತ್ತಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಡೈರೆಕ್ಟಾಗಿ ಹೇಳ್ತಿರೋ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಅರ್ಥ ಮಾಡಿಸಿ. ಈ ಒಂದು PDF ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ. ಆ್ಯಂಡ್ ಆ ಒಂದು ಮೊದಲೇ ಒಂದು ಲಿಂಕನ್ನು ಶೇರ್ ಮಾಡಿದ್ದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂತ, ಅದನ್ನು ಚೆಕ್ ಮಾಡದೇ ಇರಬೇಡಿ. ಫ್ರೀ ವೆಬಿನಾರ್ ಅದು. ಯಾರೆಲ್ಲ ಇಂಜಿನಿಯರಿಂಗಲ್ಲಿ ಹೋಗೋದಕ್ಕೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಅದನ್ನು ಚೆಕ್ ಮಾಡ್ಬೋದು. ಸೊ ಇದಿಷ್ಟು ವಿಡಿಯೋದಲ್ಲಿಂದ ಇನ್ಫಾರ್ಮೇಷನ್ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.